ಮೇ 26, 2014 ದೆಹಲಿಯ ರಾಷ್ಟ್ರಪತಿ ಭವನದ ಮುಂದೆ ಸೇರಿದ್ದ ಸಾವಿರಾರು ಜನರ ಸಮ್ಮುಖದಲ್ಲಿ ಒಂದು ಹೊಸ ಚರಿತ್ರೆ ಸೃಷ್ಟಿಯಾಗಿತ್ತು. ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತವನ್ನ ಆಳಿದ್ದ, ದೆಹಲಿಯನ್ನ ತನ್ನ ಭದ್ರಕೋಟೆ ಮಾಡಿಕೊಂಡಿದ್ದ ಒಂದು ಬೃಹತ್ ರಾಜಕೀಯ ಸಾಮ್ರಾಜ್ಯ ಅಕ್ಷರಶಃ ಧೂಳಿಪಟವಾಗಿತ್ತು. ಸ್ನೇಹಿತರೆ, ಒಂದು ಕಾಲದಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ಚಹಾ ಮಾರಲು ಅಪ್ಪನಿಗೆ ಸಹಾಯ ಮಾಡುತ್ತಿದ್ದ ಒಬ್ಬ ಸಾಮಾನ್ಯ ಹಿನ್ನೆಲೆಯ ವ್ಯಕ್ತಿ ಆವತ್ತು ಭಾರತದ 15ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ರು. ಸ್ನೇಹಿತರೆ, ಇದು ಕೇವಲ ಎಲೆಕ್ಷನ್ ರಿಸಲ್ಟ್ ಆಗಿರಲಿಲ್ಲ. ದಿಸ್ ವಾಸ್ ಅ ಕಂಪ್ಲೀಟ್ ರಿಜಿಮ್ ಚೇಂಜ್. 1984 ನಂತರ ಮೊದಲ ಬಾರಿಗೆ ಒಂದು ಸಿಂಗಲ್ ಪಾರ್ಟಿ 282 ಸೀಟುಗಳನ್ನು ಗೆದ್ದು ಅಬ್ಸಲ್ಯೂಟ್ ಮೆಜಾರಿಟಿ ಸಾಧಿಸಿತ್ತು. ಯಾವ ಕಾಂಗ್ರೆಸ್ ಪಾರ್ಟಿ ಭಾರತವನ್ನ ದಶಕಗಳ ಕಾಲ ಆಳಿತ್ತೋ ಅದು ಕೇವಲ 44 ಸೀಟುಗಳಿಗೆ ಕುಸಿದು ಹೋಗಿತ್ತು. ಭಾರತದ ಸಾಂಪ್ರದಾಯಿಕ ಜಾತಿ ರಾಜಕಾರಣ ಮತ್ತು ವಂಶ ಪಾರಂಪರ್ಯ ರಾಜಕಾರಣದ ಲೆಕ್ಕಾಚಾರಗಳನ್ನ ಸಂಪೂರ್ಣವಾಗಿ ಬ್ರೇಕ್ ಮಾಡಿದ ಆ ಕ್ಷಣ ಭಾರತದ ರಾಜಕೀಯ ದಿಕ್ಕನ್ನೇ ಬದಲಿಸಿತು. ಆದರೆ ಈ ರೋಡ್ ಟು ಡೆಲ್ಲಿ ಅಷ್ಟು ಸುಲಭ ಇತ್ತ? ಅಷ್ಟಕ್ಕೂ ನರೇಂದ್ರ ಮೋದಿಜಿ ನಿಜವಾಗಲೂ ಭಾರತದ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಪೊಲಿಟಿಕಲ್ ಸ್ಪಿನ್ ಇಲ್ಲದೆ ಕೇವಲ ಕೋಲ್ಡ್ ಮತ್ತು ಹಾರ್ಡ್ ಫ್ಯಾಕ್ಟ್ಸ್ ಮೂಲಕ ಅನಾಲಿಸಿಸ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 2014 ಮುಂಚೆ ದೆಹಲಿಯ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅಂದ್ರೆ, ದಿ ಡೆಲ್ಲಿ ಎಲೈಟ್ಸ್ ಮತ್ತು ಲ್ಯೂಟನ್ಸ್ ಮೀಡಿಯಾ ಒಂದು ಭ್ರಮೆಯಲ್ಲಿದ್ರು. ಮೋದಿಯವರನ್ನ ಕೇವಲ ಪ್ರಾದೇಶಿಕ ನಾಯಕ ಅಥವಾ ಗುಜರಾತ್ಗೆ ಮಾತ್ರ ಸೀಮಿತವಾದ ಮುಖ ಅಂತ ಅವರು ಡಿಸ್ಮಿಸ್ ಮಾಡಿದ್ರು. ಒಬ್ಬ ಸ್ಟೇಟ್ ಲೆವೆಲ್ ಲೀಡರ್ ಇಡೀ ದೇಶದ ಜನರನ್ನ ಹೇಗೆ ಕನೆಕ್ಟ್ ಮಾಡ್ತಾನೆ? ಹಿಂದಿ ಬೆಲ್ಟ್ ಬಿಟ್ಟು ಸೌತ್ ಇಂಡಿಯಾದಲ್ಲಿ, ನಾರ್ತ್ ಈಸ್ಟ್ ನಲ್ಲಿ ಯಾರು ಇವರನ್ನ ಒಪ್ತಾರೆ ಅನ್ನೋದು ಆವತ್ತಿನ ಕನ್ವೆನ್ಷನಲ್ ವಿಸ್ಡಮ್ ಆಗಿತ್ತು. ದೆಹಲಿಯಲ್ಲಿ ಕೂತಿದ್ದ ಬುದ್ಧಿಜೀವಿಗಳಿಗೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಅನ್ನೋದು ಕನಸಿನ ಮಾತಾಗಿತ್ತು. ಆದರೆ ದೆಹಲಿ ಪಾಲಿಟಿಷಿಯನ್ಸ್ಗೆ ಅರ್ಥವಾಗದ ಒಂದು ವಿಚಾರ ಏನಂದ್ರೆ, ಜನರ ಕಣ್ಣಿಗೆ ಕಾಣಿಸ್ತಿದ್ದು ಬರೀ 2014 ಭಾಷಣಗಳು ಮಾತ್ರ. ಅದರ ಹಿಂದೆ ಕ್ಯಾಮರಾಗಳ ಕಣ್ಣಿಗೆ ಬೀಳದೆ ಹಲವು ವರ್ಷಗಳಿಂದ ಒಂದು ಮೈಂಡ್ ಬ್ಲೋಯಿಂಗ್ ಸ್ಟ್ರಾಟಜಿ ಮತ್ತು ಗ್ರೌಂಡ್ ಲೆವೆಲ್ ಇಮೇಜ್ ಬಿಲ್ಡಿಂಗ್ ನಡೀತಾ ಇತ್ತು. ಒಂದು ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೈಕಾಟ್ ಆಗಿದ್ದ, ಸ್ವತಃ ಅಮೆರಿಕ ತನ್ನ ವೀಸಾ ಕೂಡ ರಿಜೆಕ್ಟ್ ಮಾಡಿದ್ದ ಒಬ್ಬ ಲೀಡರ್ ಜಗತ್ತೇ ತಿರುಗಿ ನೋಡುವಂತಹ ಗ್ಲೋಬಲ್ ಐಕಾನ್ ಆಗಿ ಹೇಗೆ ಬದಲಾದ್ರು? ಗುಜರಾತ್ನ 3 ಬಾರಿಯ ಮುಖ್ಯಮಂತ್ರಿಯಾಗಿ ಅವರು ಕಟ್ಟಿದ ಆ ಗುಜರಾತ್ ಮಾಡೆಲ್ ಹಿಂದಿದ್ದ ಅಸಲಿ ಕಥೆ ಏನು ಅನ್ನೋದನ್ನ ಈಗ ನೋಡೋಣ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ನಾವು ಗುಜರಾತ್ನ ಆ ಕರಾಳ ಇತಿಹಾಸಕ್ಕೆ ಹೋಗಬೇಕು. ಯಾಕಂದ್ರೆ ಯು ಕೆನಾಟ್ ಬಿ ಅನ್ಬಯಾಸ್ಡ್ ವಿತೌಟ್ ಅಡ್ರೆಸ್ಸಿಂಗ್ ಇಟ್. ಇಲ್ಲಿ ನಾವು ಮೋದಿಯವರ ರಾಜಕೀಯ ಬದುಕಿನ ಅತಿ ದೊಡ್ಡ ಕರಾಳ ಅಧ್ಯಾಯ ಮತ್ತು ಅಲ್ಲಿಂದ ಅವರು ಎದ್ದು ಬಂದ ಮಾಸ್ಟರ್ ಸ್ಟ್ರೋಕ್ ಸ್ಟ್ರಾಟಜಿಗಳನ್ನ ಡಿಕೋಡ್ ಮಾಡಲಿದ್ದೇವೆ. ವರ್ಷ 2002. ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಕೆಲವೇ ತಿಂಗಳುಗಳಾಗಿತ್ತು. ಫೆಬ್ರವರಿಯಲ್ಲಿ ನಡೆದ ಗೋಧ್ರಾ ರೈಲು ದಹನ ಮತ್ತು ಅದರ ಬೆನ್ನಲ್ಲೇ ಭುಗಿಲೆದ್ದ ಗುಜರಾತ್ ಗಲಭೆಗಳು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ವು. ಈ ಗಲಭೆಗಳಲ್ಲಿ 1000ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡ್ರು. ಅದರಲ್ಲಿ ಬಹುತೇಕರು ಮುಸ್ಲಿಮರು. ಈ ಘಟನೆ ಮೋದಿಯವರ ಇಮೇಜ್ ಮೇಲೆ ಉಂಟು ಮಾಡಿದ ಡ್ಯಾಮೇಜ್ ಅಷ್ಟಿಷ್ಟಲ್ಲ. ನ್ಯಾಷನಲ್ ಮೀಡಿಯಾಗಳು ಅವರನ್ನ ವಿಲನ್ ಅಂತ ಬ್ರ್ಯಾಂಡ್ ಮಾಡಿದ್ವು. ಅಷ್ಟೇ ಅಲ್ಲ, 2005ರಲ್ಲಿ ಅಮೆರಿಕ ಸರ್ಕಾರ ಮೋದಿಯವರಿಗೆ ವೀಸಾ ಕೊಡೋದನ್ನೇ ನಿಷೇಧ ಮಾಡ್ತು. ಹಿ ವಾಸ್ ಕಂಪ್ಲೀಟ್ಲಿ ಐಸೋಲೇಟೆಡ್. ಮುಂದೆ ಸುಪ್ರೀಂ ಕೋರ್ಟ್ ನೇಮಿಸಿದ SIT ಅವರಿಗೆ ಈ ಗಲಭೆಗಳಲ್ಲಿ ಯಾವುದೇ ನೇರ ಶಾಮೀಲಾತಿ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಡ್ತು. ಆದರೆ ಆಗಲೇ ಆಗಿದ್ದ ಪೊಲಿಟಿಕಲ್ ಡ್ಯಾಮೇಜ್ನಿಂದ ರಿಕವರ್ ಆಗೋದು ಹೇಗೆ? ಯಾವುದೇ ಸಾಮಾನ್ಯ ರಾಜಕಾರಣಿ ಆಗಿದ್ರೆ ಈ ರಾಜಕೀಯ ಬಿರುಗಾಳಿಗೆ ಕೊಚ್ಚಿ ಹೋಗಿರ್ತಿದ್ರು. ಬಟ್ ಮೋದಿ ಡಿಡ್ ಸಮಥಿಂಗ್ ಅನ್ಬಿಲೀವೇಬಲ್. ತಮ್ಮ ಮೇಲಿದ್ದ ನಕಾರಾತ್ಮಕ ಇಮೇಜ್ ಅನ್ನ ಕೌಂಟರ್ ಮಾಡಲು ಮೋದಿಯವರು ಬಳಸಿದ ಅಸ್ತ್ರವೇ ದಿ ಗುಜರಾತ್ ಮಾಡೆಲ್. ಕೇವಲ ರಾಜಕೀಯ ಭಾಷಣಗಳಿಂದ ಇಮೇಜ್ ಬದಲಾಗಲ್ಲ ಅಂತ ಅವರಿಗೆ ಗೊತ್ತಿತ್ತು. ಸೊ ಅವರು ತಮ್ಮನ್ನ ತಾವೊಬ್ಬ ಡಿಸಿಸಿವ್ CEO ಆಗಿ ರೀಬ್ರ್ಯಾಂಡ್ ಮಾಡಿಕೊಂಡ್ರು. ಅವರು ಫೋಕಸ್ ಮಾಡಿದ್ದು 3 ವಿಚಾರಗಳ ಮೇಲೆ. ಮೊದಲನೇದು
ಇನ್ಫ್ರಾಸ್ಟ್ರಕ್ಚರ್, ಎರಡನೆಯದು 24/7 ಕರೆಂಟ್, ಮೂರನೆಯದು ಬಿಸ್ನೆಸ್ ಅಫಿಷಿಯನ್ಸಿ. ಜ್ಯೋತಿಗ್ರಾಮ್ ಯೋಜನೆಯ ಮೂಲಕ ಇಡೀ ರಾಜ್ಯಕ್ಕೆ ನಿರಂತರ ವಿದ್ಯುತ್ ಕೊಟ್ಟರು. ಹೈವೇಗಳು, ಪೋರ್ಟ್ಗಳ ನಿರ್ಮಾಣ ಭಾರಿ ವೇಗದಲ್ಲಿ ನಡೆಯಿತು. ವೈಬ್ರೆಂಟ್ ಗುಜರಾತ್ ಸಮ್ಮಿಟ್ಗಳ ಮೂಲಕ ರತನ್ ಟಾಟಾ ಅವರಿಂದ ಹಿಡಿದು ಜಗತ್ತಿನ ಟಾಪ್ ಇನ್ವೆಸ್ಟರ್ಸ್ಗಳಿಗೆ ರೆಡ್ ಕಾರ್ಪೆಟ್ ಹಾಕಿದರು. ಟಾಟಾ ನ್ಯಾನೋ ಫ್ಯಾಕ್ಟರಿಯನ್ನ ಪಶ್ಚಿಮ ಬಂಗಾಳದಿಂದ ಕೇವಲ ಕೆಲವೇ ದಿನಗಳಲ್ಲಿ ಗುಜರಾತ್ಗೆ ಶಿಫ್ಟ್ ಮಾಡಿಸಿದ್ದು ಅವರ ಪ್ರೋ ಬಿಸ್ನೆಸ್ ಆಟಿಟ್ಯೂಡ್ಗೆ ದೊಡ್ಡ ಉದಾಹರಣೆ. ಈ ಮೂಲಕ ಇಡೀ ದೇಶಕ್ಕೆ ನಾನೊಬ್ಬ ವಿಕಾಸ ಪುರುಷ ಅನ್ನೋ ಮೆಸೇಜ್ ರವಾನಿಸಿದ್ರು. ಇದೇ ಸಮಯದಲ್ಲಿ ಅಂದ್ರೆ 2012-13 ಹೊತ್ತಿಗೆ ದೆಹಲಿಯಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಭಾರಿ ಹಗರಣಗಳಲ್ಲಿ ಸಿಲುಕಿತ್ತು. ಪಾಲಿಸಿ ಪ್ಯಾರಲಿಸಿಸ್ ಅಂದ್ರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಾಗದ ಸ್ಥಿತಿ ನಿರ್ಮಾಣವಾಗಿತ್ತು. ಜನ ಒಂದು ಬದಲಾವಣೆಗಾಗಿ ಕಾಯ್ತಾ ಇದ್ರು. ಇದೇ ಕ್ಯೂರೇಟೆಡ್ ಟೈಮಿಂಗ್ ನಲ್ಲಿ ಮೋದಿ ರಾಷ್ಟ್ರ ಮಟ್ಟದ ಅಖಾಡಕ್ಕೆ ಎಂಟ್ರಿ ಕೊಟ್ಟರು. ಸ್ನೇಹಿತರೆ, 2014 ಅವರ ಎಲೆಕ್ಷನ್ ಕ್ಯಾಂಪೇನ್ ಇದೆಯಲ್ಲ, ಅದೊಂದು ಮಾಸ್ಟರ್ ಕ್ಲಾಸ್ ಇನ್ ಮಾರ್ಕೆಟಿಂಗ್. 3D ಹಾಲೋಗ್ರಾಮ್ ಟೆಕ್ನಾಲಜಿ ಬಳಸಿ ಒಂದೇ ಬಾರಿಗೆ 100 ಹಳ್ಳಿಗಳಲ್ಲಿ ಭಾಷಣ ಮಾಡಿದ್ರು. ಚಾಯ್ ಪೇ ಚರ್ಚಾ ಮೂಲಕ ತಮ್ಮ ಸಾಮಾನ್ಯ ಹಿನ್ನೆಲೆಯನ್ನ ಜನರ ಮುಂದಿಟ್ಟರು. ಸೋಷಿಯಲ್ ಮೀಡಿಯಾವನ್ನ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಮೊದಲ ಬಾರಿಗೆ ಒಂದು ಅಸ್ತ್ರವಾಗಿ ಬಳಸಿದ್ರು. ಯುವಕರಿಗೆ ಉದ್ಯೋಗ ಮತ್ತು ಅಭಿವೃದ್ಧಿಯ ಭರವಸೆ ಜೊತೆಗೆ ಹಿಂದುತ್ವದ ಐಡೆಂಟಿಟಿ, ಈ ಕಾಂಬಿನೇಷನ್ ಮೂಲಕ ಭಾರತದ ಸಾಂಪ್ರದಾಯಿಕ ಜಾತಿ ಲೆಕ್ಕಾಚಾರಗಳನ್ನೇ ಅವರು ಬ್ರೇಕ್ ಮಾಡಿದ್ರು. 2014 ಪ್ರಧಾನಿಯಾದ ನಂತರ ಗುಜರಾತ್ ಮಾಡೆಲ್ ಅನ್ನ ಇಡೀ ದೇಶಕ್ಕೆ ತರ್ತೀನಿ ಅಂತ ಅವರು ಪ್ರಾಮಿಸ್ ಮಾಡಿದ್ರು. ಬಟ್ ದ ರಿಯಲ್ ಕ್ವಶನ್ ಈಸ್, ಅವರು ಆ ಪ್ರಾಮಿಸ್ ನ ಉಳಿಸಿಕೊಂಡ್ರ? 12 ವರ್ಷಗಳ ಈ ಆಡಳಿತದ ನಂತರ ಮೋದಿಯವರನ್ನ ದಿ ಗ್ರೇಟೆಸ್ಟ್ ಅಂತ ಕರೆಯಬಹುದಾ? ಬನ್ನಿ ಈಗ ಅವರ ಆಡಳಿತದ ನಿಜವಾದ ಬ್ಯಾಲೆನ್ಸ್ ಶೀಟ್ ಅನ್ನ ಓಪನ್ ಮಾಡೋಣ. ಅವರ ದೊಡ್ಡ ಗೆಲುವುಗಳು ಮತ್ತು ಅಷ್ಟೇ ದೊಡ್ಡ ಫೇಲಿಯರ್ಸ್ ಅನ್ನ ಈಗ ನೋಡೋಣ. ಸ್ನೇಹಿತರೆ, ಯಾವುದೇ ನಾಯಕನನ್ನ ಶ್ರೇಷ್ಠ ಅಂತ ಕರೆಯೋಕೆ ಮುಂಚೆ ಅವರ ಆಡಳಿತದ ರಿಯಾಲಿಟಿ ಚೆಕ್ ಮಾಡೋದು ಬಹಳ ಮುಖ್ಯ. 2014 ಇವತ್ತಿನವರೆಗೆ ಮೋದಿಯವರ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿದರೆ ದಕ್ಷಿಣ ಏಷ್ಯಾದ ಭವಿಷ್ಯವನ್ನೇ ಬದಲಾಯಿಸ ಕೆಲವೊಂದು ಸಾಧನೆಗಳು ನಮಗೆ ಕಾಣಿಸ್ತವೆ. ಮೊದಲನೆಯದು ಡಿಜಿಟಲ್ ಅಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಜಗತ್ತಿನ ಟಾಪ್ ಎಕನಾಮಿಸ್ಟ್ಗಳೇ ಆಶ್ಚರ್ಯ ಪಡುವಂತೆ ಅವರು UPS ಸಿಸ್ಟಮ್ ಅನ್ನ ಸ್ಕೇಲ್ ಮಾಡಿದ್ರು. ಇವತ್ತು ರಸ್ತೆ ಬದಿಯ ತರಕಾರಿ ಅಂಗಡಿಯಿಂದ ಹಿಡಿದು ದೊಡ್ಡ ಮಾಲ್ ವರೆಗೆ ಭಾರತ ಕ್ಯಾಶ್ಲೆಸ್ ಆಗ್ತಿದೆ. ಜನ್ಧನ್ ಯೋಜನೆಯ ಮೂಲಕ ಕೋಟ್ಯಂತರ ಝೀರೋ ಬ್ಯಾಲೆನ್ಸ್ ಅಕೌಂಟ್ಗಳನ್ನು ಓಪನ್ ಮಾಡಿ ನೇರವಾಗಿ ಜನರ ಅಕೌಂಟ್ಗೆ ಹಣ ಸೇರುವ DBT ವ್ಯವಸ್ಥೆ ತಂದ್ರು. ಇದರಿಂದ ಮಧ್ಯವರ್ತಿಗಳ ಅಂದ್ರೆ ಮಿಡಲ್ ಮೆನ್ ಕಮಿಷನ್ ದಂಧೆಗೆ ದೊಡ್ಡ ಪೆಟ್ಟು ಬಿತ್ತು. ಸ್ವಚ್ಛ ಭಾರತ್ ಮೂಲಕ ಕೋಟ್ಯಂತರ ಶೌಚಾಲಯಗಳ ನಿರ್ಮಾಣ ಮತ್ತು ಹೈವೇಗಳ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ಗಳ ನಿರ್ಮಾಣದ ಸ್ಪೀಡ್ ಇಂಡಿಯನ್ ಹಿಸ್ಟರಿಯಲ್ಲೇ ಅನ್ಪ್ರೆಸಿಡೆಂಟೆಡ್. ಇನ್ನು ಫಾರಿನ್ ಪಾಲಿಸಿ, ಇಟ್ಸ್ ಅ ಮಾಸ್ಟರ್ ಸ್ಟ್ರೋಕ್. ಒಂದೆಡೆ ಅಮೆರಿಕದ ಜೊತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಇನ್ನೊಂದೆಡೆ ರಷ್ಯಾದಿಂದ ಡಿಸ್ಕೌಂಟ್ ರೇಟ್ ನಲ್ಲಿ ತೈಲ ಖರೀದಿ, ಜೊತೆಗೆ ಮಿಡಲ್ ಈಸ್ಟ್ ದೇಶಗಳ ಜೊತೆ ಅತ್ಯುತ್ತಮ ಬಾಂಧವ್ಯ. ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನಮಾನ ಇವತ್ತು ಸರ್ವೋಚ್ಚ ಮಟ್ಟದಲ್ಲಿದೆ. ಆದರೆ ಇದೇ ಬ್ಯಾಲೆನ್ಸ್ ಶೀಟ್ ನ ಇನ್ನೊಂದು ಮುಖ ಕೂಡ ಇದೆ, ದಿ ಕ್ರಿಟಿಕ್ಸ್ ಪಾಯಿಂಟ್. 2016 ಅವರು ತೆಗೆದುಕೊಂಡ ಆ ಒಂದು ನಿರ್ಧಾರ ಡಿಮೋನಿಟೈಸೇಷನ್. ಆ ಒಂದು ನೈಟ್ ನ ನೋಟ್ ಬ್ಯಾನ್ ಭಾರತದ ಅಸಂಘಟಿತ ವಲಯಕ್ಕೆ ಕೊಟ್ಟ ಏಟು ಅಷ್ಟಿಷ್ಟಲ್ಲ. ಅಲ್ಲಿಂದ ಶುರುವಾದ ಆರ್ಥಿಕ ಆಘಾತ ಇವತ್ತು ದೇಶದಲ್ಲಿ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರವನ್ನ ಅಂದ್ರೆ ವೆಲ್ತ್ ಅನ್ಇಕ್ವಾಲಿಟಿಯನ್ನ ಹೆಚ್ಚಿಸಿದೆ. ಇದನ್ನ ಯಾಕೆ ಮಾಡಬೇಕಾಯ್ತು ಅನ್ನೋದು ನಿಮಗೆ ಗೊತ್ತಿದೆ ಅನ್ಸುತ್ತೆ. ಮತ್ತೊಂದು, ಮೇಕ್ ಇನ್ ಇಂಡಿಯಾದ ಮ್ಯಾನುಫ್ಯಾಕ್ಚರಿಂಗ್ ಪುಷ್ ಇದ್ರೂ ಕೂಡ ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆಯಾದ ಯೂತ್ ಅನ್ಎಂಪ್ಲಾಯ್ಮೆಂಟ್ ಬಗೆಹರಿದಿಲ್ಲ. ಹಾಗೆ ಸೋಷಿಯಲ್ ಕೋಹೆಷನ್ ಕೂಡ. ಇಂಟರ್ನ್ಯಾಷನಲ್ ವಾಚ್ ಡಾಗ್ಗಳು ಭಾರತದ ಡೆಮೊಕ್ರೆಟಿಕ್ ಇಂಡೆಕ್ಸ್ ಅನ್ನ ಡೌನ್ ಗ್ರೇಡ್ ಮಾಡ್ತಾ ಇವೆ. ಇನ್ನೊಂದು ಅತಿ ದೊಡ್ಡ ಚರ್ಚೆ ಅಂದ್ರೆ ಏಜೆನ್ಸಿಗಳ ಬಳಕೆ. ಇವತ್ತು CBI ಮತ್ತು EDಗಳ ಮೂಲಕ ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಂಸ್ಥೆಗಳ ಸ್ವಾಯತ್ತತೆ ನಾಶವಾಗ್ತಿದೆ ಅನ್ನೋದು ದೊಡ್ಡ ಕಂಪ್ಲೇಂಟ್. ಆದರೆ 2014 ಮುಂಚೆ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಕೂಡ ಅದೇ CBI ಅನ್ನ ಬಳಸಿ ಮೋದಿಯವರನ್ನ ಮತ್ತು ಅಮಿತ್ ಶಾ ಅವರನ್ನ
ಕಟ್ಟಿಹಾಕಲು ಪ್ರಯತ್ನಿಸುತ್ತಿತ್ತು. ವ್ಯವಸ್ಥೆಯಲ್ಲಿ ಅಧಿಕಾರ ಯಾರ ಕೈಯಲ್ಲಿರುತ್ತೋ ಈ ಸಂಸ್ಥೆಗಳು ಅವರ ಕೈಗೊಂಬೆ ಆಗುತ್ತವೆ ಅನ್ನೋದು ಇಂಡಿಯನ್ ಪಾಲಿಟಿಕ್ಸ್ನ ಡಾರ್ಕ್ ರಿಯಾಲಿಟಿ. ಆದರೆ ಈಗ ಆಟ ಬದಲಾಗಿದೆ. 2024ರ ಎಲೆಕ್ಷನ್ ರಿಸಲ್ಟ್ಸ್ ಮೋದಿಯವರ ರಾಜಕೀಯ ಪಯಣದಲ್ಲಿ ಒಂದು ಹೊಸ ಚಾಪ್ಟರ್ ಅನ್ನ ಓಪನ್ ಮಾಡಿದೆ. ಕಳೆದ 10 ವರ್ಷಗಳ ಕಾಲ ಸಿಂಗಲ್ ಮೆಜಾರಿಟಿಯಲ್ಲಿದ್ದ ಅವರು ಈಗ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ನಡೆಸಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ. ಅಂದ್ರೆ ದಿ ಅಬ್ಸಲ್ಯೂಟ್ ಪವರ್ ಇಸ್ ಗಾನ್. ಮುಂಬರುವ ದಿನಗಳಲ್ಲಿ ಅವರು ಎದುರಿಸಬೇಕಾದ 3 ಅತಿ ದೊಡ್ಡ ಸವಾಲುಗಳಿವೆ. ಮೊದಲನೆಯದು ಉದ್ಯೋಗ ಸೃಷ್ಟಿ. ಭಾರತದ ಈ ಬೃಹತ್ ಯುವ ಶಕ್ತಿಗೆ ಸರಿಯಾದ ಉದ್ಯೋಗ ಸಿಗದೆ ಹೋದರೆ ನಮ್ಮ ಡೆಮೋಗ್ರಾಫಿಕ್ ಡಿವಿಡೆಂಡ್ ಡೌನ್ ಆಗುತ್ತದೆ. ಎರಡನೆಯದು ಹಿಮಾಲಯದ ಗಡಿಗಳಲ್ಲಿ ಆಕ್ರಮಣಶೀಲವಾಗಿರುವ ಡ್ರ್ಯಾಗನ್ ಅನ್ನ ಕಂಟ್ರೋಲ್ ಮಾಡುವುದು. ಮೂರನೆಯದು ದೇಶದ ಸಾಂಸ್ಥಿಕ ಸಮಗ್ರತೆ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ಜನರ ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುವುದು. ಹಾಗಾದ್ರೆ ಮೋದಿಯವರು ಗ್ರೇಟೆಸ್ಟಾ? ಈ ಪ್ರಶ್ನೆಗೆ ಉತ್ತರ ಸಬ್ಜೆಕ್ಟಿವ್. ಕೆಲವರಿಗೆ ಅವರು ಹಿಂದೂ ಹೃದಯ ಸಾಮ್ರಾಟ ಮತ್ತು ವಿಕಾಸ ಪುರುಷ, ಇನ್ನು ಕೆಲವರಿಗೆ ಪ್ರಜಾಪ್ರಭುತ್ವಕ್ಕೆ ಕಂಟಕ ತಂದ ಸರ್ವಾಧಿಕಾರಿ. ಆದರೆ ಒಂದು ವಿಚಾರವನ್ನ ಯಾರಿಂದಲೂ ಅಲ್ಲಗಳಿಕೆ ಸಾಧ್ಯವಿಲ್ಲ. ಆಧುನಿಕ ಭಾರತದ ಇತಿಹಾಸವನ್ನ 2014ಕ್ಕೆ ಮುಂಚೆ ಮತ್ತು 2014ರ ನಂತರ ಅಂತ ಡಿವೈಡ್ ಮಾಡುವಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಧ್ವನಿಯನ್ನ ಅತಿ ಎತ್ತರಕ್ಕೆ ಕೊಂಡೊಯ್ದ ದಿ ಮೋಸ್ಟ್ ಟ್ರಾನ್ಸ್ಫಾರ್ಮೇಟಿವ್ ಲೀಡರ್ ನರೇಂದ್ರ ಮೋದಿ ಅವರು ಬದಲಿಸಿದ ಭಾರತ ನಿಮ್ಮ ಬದುಕನ್ನ ಬದಲಾಯಿಸಿದೆಯಾ? ಸ್ನೇಹಿತರೆ, ನಿಮ್ಮ ಪ್ರಕಾರ ಮೋದಿಯವರ ಈ 12 ವರ್ಷಗಳ ಆಡಳಿತದಲ್ಲಿ ಆಗಿರುವ ಅತಿ ದೊಡ್ಡ ಸಾಧನೆ ಮತ್ತು ಅತಿ ದೊಡ್ಡ ಫೇಲ್ಯೂರ್ ಯಾವುದು? ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ಸ್ ಓದೋಕೆ ನಾನು ಕಾಯ್ತಾ ಇರ್ತೀನಿ. ಈ ಡೀಪ್ ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಇಂಥದ್ದೇ ಅನ್ಬಯಾಸ್ಡ್ ಹೈ ಕ್ವಾಲಿಟಿ ಕಂಟೆಂಟ್ ನಿಮಗೆ ಇಷ್ಟ ಅನ್ನೋದಾದರೆ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.